ಬುರುಡೆ 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 ಬುರುಡೆ. ಈ ಬುರುಡೆ ಬುರುಡೆ ಎನ್ನುವ ರವಿಚಂದ್ರನ್ ಅವರ ಚಲನಚಿತ್ರದ ಹಾಡನ್ನು ಎಲ್ಲರೂ ಕೇಳಿದ್ದೇವೆ. ಚಲನಚಿತ್ರವನ್ನು ಸಹ ನಾವು ನೋಡಿದ್ದೇವೆ. ಈ ಚಲನಚಿತ್ರದಲ್ಲಿ ರವಿಚಂದ್ರನ್ ಅವರು ಬುರುಡೆ ಬುರುಡೆ ಎನ್ನುವ ಒಂದು ಹಾಡನ್ನು ಹಾಡಿದ್ದಾರೆ. ಆದರೆ ಧರ್ಮಸ್ಥಳದ ಬುರುಡೆ ಪ್ರಕರಣ ಇನ್ನೂ ಭೇದಿಸಲು ಸಾಧ್ಯವಾಗಿಲ್ಲ. ಬುರುಡೆ ರಹಸ್ಯವನ್ನು ಬಯಲಿಗೆಳೆಯಲು SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಆದರೂ ಕೂಡ ಅನಾಮಿಕ ತೋರಿಸಿದ ಸ್ಥಳಗಳ ಪರಿಶೀಲನೆ ನಡೆಸುತ್ತಿದ್ದು, ಆದರೆ ಯಾವುದೇ ಒಂದು ಬುರುಡೆ ರಹಸ್ಯವೂ ಕೂಡ ಬಯಲಾಗಿಲ್ಲ. ಈಗಾಗಲೇ 13 ಕಡೆ ಸ್ಥಳಗಳನ್ನು ಗುರುತು ಮಾಡಲಾಗಿದ್ದು, ಅದರಲ್ಲಿ 2 ದಿನಗಳಿಂದ 5 ಸ್ಥಳಗಳನ್ನು ಗುರುತಿಸಲಾಗಿದೆ. ಈ 5 ಸ್ಥಳಗಳಲ್ಲಿ ಯಾವುದೇ ಬುರುಡೆ ರಹಸ್ಯವೂ ಬಯಲಾಗಿಲ್ಲ. ಒಂದು ಮೂಳೆಯೂ ಕೂಡ ಸಿಕ್ಕಿಲ್ಲ. ಒಟ್ಟಾರೆ ಈ ಧರ್ಮಸ್ಥಳ ಪ್ರಕರಣ ರಾಜ್ಯ ಮಾತ್ರವಲ್ಲದೆ ಇಡೀ ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿದೆ. ಕೋಟ್ಯಾಂತರ ಮಂದಿ ಈ ರಹಸ್ಯವನ್ನು ತಿಳಿಯಲು ಕಾತುರರಾಗಿದ್ದಾರೆ. ಆದರೆ ಇದುವರೆಗೂ ಬುರುಡೆ ರಹಸ್ಯ ಮಾತ್ರ ಬಯಲಾಗಿಲ್ಲ. ಅನಾಮಿಕ ನೀಡಿದ ದೂರನ್ನು ಸ್ವೀಕರಿಸಿ SIT ತನಿಖೆ ನಡೆಸುತ್ತಿದ್ದು, ತಮ್ಮೊಂದಿಗೆ ಅನಾಮಿಕನನ್ನು ಕೂಡ SIT ಅಧಿಕಾರಿಗಳು ಕರೆದೊಯ್ಯುತ್ತಿದ್ದಾರೆ. ಆದರೂ ಕೂಡ ಒಂದೇ ಒಂದು ಬುರುಡೆ ರಹಸ್ಯವನ್ನು ಇದುವರೆಗೂ ಬಯಲು ಮಾಡಲು ಸಾಧ್ಯವಾಗಿಲ್ಲ. 2 ದಿನಗಳಿಂದ ನಿರಂತರವಾಗಿ ಮಣ್ಣನ್ನು ಅಗೆಯುತ್ತಿದ್ದರೂ ಕೂಡ ಯಾವುದೇ ಒಂದು ಮೂಳೆಯೂ ಸಹ ಸಿಕ್ಕಿಲ್ಲ. ಒಟ್ಟಾರೆ ಈ ಪ್ರಕರಣ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಧರ್ಮಸ್ಥಳದಲ್ಲಿ ನೂರಾರು ಪ್ರಕರಣಗಳು ನಡೆದಿದ್ದು, ಆ ಪ್ರಕರಣಗಳು ಬಯಲಿಗೆ ಬರಲಿದೆಯೋ ಅಥವಾ ಮಣ್ಣಿನೊಳಗೆ ಹೂತು ಹೋಗಲಿದೆಯೋ ಎನ್ನುವುದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಒಟ್ಟಾರೆ ಧರ್ಮಸ್ಥಳದಲ್ಲಿ SIT ತಂಡ ಜಾಂಡ ಹೂಡಿದ್ದು, ಅಲ್ಲಿ ಈಗ ತನಿಖೆ ನಡೆಸಲಾಗುತ್ತಿದೆ. ಅನಾಮಿಕನನ್ನು ಕೂಡ ತಮ್ಮೊಂದಿಗೆ ಕರೆದೊಯ್ದು ಆತನ ಎದುರೇ ಪರಿಶೀಲನೆ ನಡೆಸಲಾಗುತ್ತಿದೆ. SIT ಅಧಿಕಾರಿಗಳು ಕೂಡ ಸ್ಥಳದಲ್ಲಿಯೇ ಜಾಂಡ ಹೂಡಿದ್ದು, ಹಾಗಾಗಿ ತೀವ್ರ ಗತಿಯಲ್ಲಿ ಈಗ ಪರಿಶೀಲನೆ ನಡೆಸಲಾಗುತ್ತಿದೆ. ಇಂದು ಕೂಡ 3ನೇ ದಿನವಾದ ಇಂದು ಕೂಡ ಪರಿಶೀಲನೆ ನಡೆಸಲಾಗುತ್ತಿದೆ. ಒಟ್ಟು 13 ಸ್ಥಳಗಳನ್ನು ಗುರುತು ಮಾಡಲಾಗಿದ್ದು, 2 ದಿನಗಳಿಂದ 5 ಸ್ಥಳಗಳ ಪರಿಶೀಲನೆ ನಡೆಸಿದೆ. ಇನ್ನು 8 ಸ್ಥಳಗಳ ಪರಿಶೀಲನೆ ನಡೆಸಬೇಕಿದ್ದು, ಇಂದು ಸುಮಾರು ಒಂದು 5-6 ಸ್ಥಳಗಳ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. SIT ಅಧಿಕಾರಿಗಳು ಕೂಡ ಏನಾದರೂ ದೊರೆಯುತ್ತದೆಯೋ ಎನ್ನುವುದನ್ನು ಕಾಯುತ್ತಿದ್ದಾರೆ. ಆದರೆ ಇದುವರೆಗೂ ಕೂಡ ಒಂದೇ ಒಂದು ಬುರುಡೆ ರಹಸ್ಯವೂ ಕೂಡ ಬಯಲಾಗಿಲ್ಲ. ಸ್ಕೆಲಿಟನ್ ಕೂಡ ಸಿಕ್ಕಿಲ್ಲ. ಯಾವುದೇ ಒಂದು ಕುರುಹು ಸಹ ಈ ಸ್ಥಳಗಳಲ್ಲಿ ಕಾಣುತ್ತಿಲ್ಲ ಎಂದು ಹೇಳಲಾಗಿದೆ.